ನಮ್ಮ ಕಂಟೆಂಟ್ ಏನು ಅಷ್ಟು ಕೆಟ್ಟದಾಗಿರುತ್ತಾ? ವೆಂಕಿ ಪೂಜಾ ಬ್ಲಾಗ್ಸಲ್ಲಿ ಸಬ್ಸ್ಕ್ರೈಬರ್ಸೇ ಆಗೋದಿಲ್ಲ, ಆಗ್ತಾನೇ ಇಲ್ಲ. ನೀವು ನಮಗೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಏನಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ? ಓಕೆ, ಇದೆ ರೊಟ್ಟಿ. ನಾನು ಬೆಳಿಗ್ಗೆ ಹೇಳಿದ್ನಲ್ಲ, ಇದು ಅಕ್ಕಿ ರುಬ್ಬಿ ಮಾಡೋದು. ಅಕ್ಕಿ ರುಬ್ಬಿ ಮಾಡಿರೋ ಅಕ್ಕಿ ಸ್ವಲ್ಪ ತೆಂಗಿನಕಾಯಿ ಹಾಕ್ತಾರೆ ಅನ್ಸುತ್ತೆ, ರುಬ್ಬಿಟ್ಟು ಮಾಡೋದು. ಬ್ರೌನ್ ರೈಸಲ್ಲಿ ಮಾಡಿರೋದು. ಓಕೆ ಓಕೆ, ಚೆನ್ನಾಗಿರುತ್ತೆ. ತಟ್ಟಕ್ಕೆ ಬರ್ದೇ ಇರೋ ಹಿಂಗೆ ರುಬ್ಬಿಟ್ಟು ಮಾಡ್ಬಿಡ್ಬೋದು ರೊಟ್ಟಿನ, ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಚೆನ್ನಾಗಿದೆಯಾ? ಸೂಪರ್ ಸೂಪರ್ ಆಗಿದೆ. ರೊಟ್ಟಿ ಜೊತೆಗೆ ಏನು ತಿಂತೀವಿ? ರೊಟ್ಟಿ ಜೊತೆಗೆ ನೆನ್ನೆ ಮಾಡಿ ಸುಕ್ಕ, ರಾತ್ರಿ ಮಾಡಿದ್ದು ಅಲ್ಲ ಗ್ರೇವಿ, ಏನಾರು ಅನ್ಕೋಬೋದು. ನಾನು ಚಟ್ನಿ. ಏನು ಸರ್ ಬೇಕೇನಾ? ನೀವು ತಿಂದ್ರಾ ಮಕ್ಕಳು? ಅವ್ರವ್ರದ್ದು ಸ್ನ್ಯಾಕ್ಸ್ ತಿಂದ್ರಿ ಅಷ್ಟೇ, ಮೂಗಲೆಲ್ಲ ಅಂಟ್ಕೊಂಡಿದ್ರು. ಬೆಲ್ಲ ಬ್ರೌನಿ ನೀನು ತಿಂದ್ಯಾ? ಓಕೆ, ತಿಂದು. 2 ದಿನದಿಂದ ಎಲ್ಲೂ ಹೋಗಿರ್ಲಿಲ್ಲ ಹೊರಗೆ, ಮಳೆ ಬರ್ತಾನೆ ಇತ್ತು. ಇವತ್ತು ಮಳೆ ಬರ್ತಿದೆ. ಇವತ್ತು ಏನು ಸಾಮಾನ್ಯ ಅನ್ಕೋಬೇಡಿ, ಇವತ್ತು ಮಳೆ ಬರ್ತಿದೆ. ಎಲ್ಲ ಛತ್ರಿ ಇಟ್ಕೊಂಡು ನಡೀತಿದ್ದಾರೆ. ನಾವು ದೊಡ್ಡ ಛತ್ರಿ ಹಾಕೊಂಡು ಬಂದಿದ್ವಿ ಕಾರಲ್ಲಿ. ಏನ್ ಗೊತ್ತಾ, ಒಂಥರ ನಿನ್ನೆ 2 ದಿವಸದಿಂದ ಮೂಡ್ ಆಫ್. ಏನಂದ್ರೆ ಮಳೆ ಅಂದ್ರೆ ಮಳೆ 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 ಮಳೆ, ಎಲ್ಲಿ ಜನ ಇಲ್ಲ, ಎಲ್ಲೂ ಹೋಗಕ್ಕೂ ಮನ್ಸಾಗ್ತಿಲ್ಲ. ಅದಕ್ಕೆ ಇವಾಗ ಹೋಗಿ, ಇವತ್ತು ನಿನ್ನೆ ಬೇರೆ ಗುರುವಾರ ಇತ್ತಲ್ವಾ, ಸೊ ಅದ್ ಬೇರೆ ಮೂಡ್ ಆಫ್. ಏನು ತಿನ್ನಂಗಿಲ್ಲ ಆಚೆ ಹೋದ್ರೆ. ಮತ್ತೆ ಇವತ್ತು ಶುಕ್ರವಾರ, ಅದಕ್ಕೆ ಮಧ್ಯಾಹ್ನದ ಊಟಕ್ಕೆ ನಾನ್ ವೆಜ್. ನೆನ್ನೆ ತಿಂದಿಲ್ವಲ್ಲ, ಅದಕ್ಕೆ ಇವತ್ತು ಮಧ್ಯಾಹ್ನ ನಾನ್ ವೆಜ್. ಅದಕ್ಕೆ ತರಕ್ಕೆ ಹೋಗ್ತಾ ಇದೀವಿ. ತಂದು ಏನಾದರೂ ಒಂದು ಮಾಡೋದು ಡಿಫ್ರೆಂಟ್ ಆಗಿ. ಮತ್ತೆ ಪೂಜಾ ಸ್ವೆಟರ್ ಹಾಕೊಂಡು ಫುಲ್ ಚಳಿ ಆಗಿ ಕುತ್ಕೊಂಡ್ಬಿಟ್ಟಿದ್ದಾಳೆ. ನೆನ್ನೆ ಮಾತ್ರ ಸಿಕ್ಕಾಪಟ್ಟೆ ಚಳಿ ಐತಲ್ಲೇನೆ, ಚಳಿ ಇತ್ತು ನಿನ್ನೆ. ಹೌದು, ಆ ಥರ ಚಳಿ ಆಗ್ಬೇಕು, ಹಂಗೆ ಚಳಿ ಆಗ್ಬೇಕಪ್ಪ. ಫ್ಯಾನ್ ಹಾಕೊಂಡ್ರೆ ಮಜಾನೇ ಬೇರೆ. ಶೆಕೆ ಆದ್ರೆ ನಿದ್ರೆನೇ ಬರಲ್ಲ. ರಾತ್ರಿ 2 ಗಂಟೆ ಆದ್ರೂ ನಂಗಂತೂ ನಿದ್ರೆನೇ ಬರಲ್ಲ. ಹೌದಲ್ಲ, ಇನ್ನಂತೂ ನಿದ್ದೆನೇ ಬಂದಿಲ್ಲ ನಮ್ಗೆ. ಒಂಥರ ಶೆಕೆ, ಒಂಥರ ಚಳಿ. ರೋಡ್ಗೆ ಹಾಕೊಂಡಿದ್ದಾರೆ, ಕೋಲ್ಡ್ ಆಗ್ಬಿಟ್ಟಿದೆ. ರೋಡ್ಗೆ ಹಾಕೊಂಡಿದ್ದಾರೆ. ಇವಾಗ ತಾನೇ ಆಚೆ ಬಂದ್ವಿ, ಒಂದ್ ಪ್ಯಾಕೆಟ್ ಎತ್ಕೊಂಡ್ ಬಂದ್ವಿ. ಏನ್ ಮಕ್ಕಳು ಏನು ಅಂತ ನೋಡಕ್ ಇಷ್ಟೊಂದು ಕ್ಯೂರಿಯಾಸಿಟಿ ಇರುತ್ತೆ. ಅದು ನೀವು ತಿನ್ನಂಗಿಲ್ಲ. ನೋಡೋಳು, ಏನು ಮಗಳು ಸುಂದ್ರಿ ಮಗಳು, ಏನವ ನೋಡಿ ಮೂಸ್ ನೋಡೋದು. ತೆಗೆ, ಏನೇನ್ ತಂದ್ವಿ? ಇದು ಡ್ರೈ ಫ್ರೂಟ್ಸ್ ಲಡ್ಡು. ನೆಕ್ಸ್ಟ್ ಇದು ತಿನ್ನಂಗಿಲ್ಲ. ನೆಕ್ಸ್ಟ್ ಆಲ್ ಡ್ರೈ ಫ್ರೂಟ್ಸ್ ಮಿಕ್ಸ್, ಎಲ್ಲದು ಮಿಕ್ಸ್. ಇದೇ ಒಳ್ಳೇದು, ಇದು ತಗೊಂಡ್ರೆ ಒಳ್ಳೇದು. ಆಕ್ಚುಲಿ ಸಪ್ರೇಟ್ ಆಗಿ ಎಲ್ಲ ತಗೊಳಕ್ಕಿಂತ ಇದ್ರಲ್ಲೆಲ್ಲ ಇರುತ್ತೆ. ಒಂದ್ಸತಿ ಖಾಲಿ ಆಗಿದ ತಕ್ಷಣ ಹೊಸದ್ ತಗೊಂಡ್ರೆ ಆಯ್ತಲ್ವಾ. ಇದು ನೆಕ್ಸ್ಟ್ ಮೈ ಫೇವರೇಟ್ ಮಸಾಲಾ ಕ್ಯಾಶ್ಯೂ. ಈ ಲಾಸ್ಟ್ ಟೈಮ್ ಇದೇ ಇತ್ತ ಮಸಾಲಾ ರೆಡ್. ಇದು ಸತಿ ಪೆಪ್ಪರ್ ತಗೊಂಡು ಮಸಾಲಾ ಕ್ಯಾಶ್ಯೂ. ನೆಕ್ಸ್ಟ್ ನಂಗೆ ಅಷ್ಟು ಇಷ್ಟ ಆಗಲ್ಲ ಮಸಾಲಾ ಕ್ಯಾಶ್ಯೂ. ನೆಕ್ಸ್ಟ್ ಚಿಪ್ಸ್, ಹೆಲ್ತಿ ಚಿಪ್ಸ್. ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲಿ ಪೊಟ್ಯಾಟೊ ಚಿಪ್ಸ್ ಇಡ್ತಾರಾ? ಫಸ್ಟ್ ಹೆಲ್ತಿಯಾಗಿ ತಿನ್ನಿ, ಎಣ್ಣೆಯಿಂದ ತಿನ್ನಿ ಅಂತ. ಪೊಟ್ಯಾಟೊ ಚಿಪ್ಸ್ ನಂಗೆ ಇಷ್ಟ ಇಲ್ಲ. ನಿಮಗೆ ಇಷ್ಟನಾ? ಓಕೆ, ತಿಂತೀನಿ. ನನಗೆ ಇದೆರಡು ಒಳ್ಳೆ. ನನಗೆ ಒಂದು ವೆಜ್ ತಗೊಂಡು ಚಿಪ್ಸ್. ಅವರಿಬ್ರಿ ಏನು ಬೆಳಿತಿದ್ಯಾ? ಏನಂದ್ರೆ ತುಪ್ಪ. ಬ್ರೆಡ್ಗೆ ತುಪ್ಪ ಹಾಕ್ತಿದ್ದಾಳೆ. ಬ್ರೆಡ್ಗೆ ತುಪ್ಪ. ಅವನೇನೋ ಪ್ಯಾನ್ ಕೇಕ್ ತರ ಏನೋ ಮಾಡ್ತೇನೆ. ಇಲ್ಲಿ ಪ್ರಜ್ವಲ್ ಪ್ಯಾನ್ ಕೇಕ್ ಮಾಡ್ತೇನೆ. ಏನು ಅಷ್ಟು ಚೆನ್ನಾಗಿ ಮಾಡಿದ್ಯಾ? ಹನಿ ಇಲ್ವಾ? ಏನೋ ಪ್ಯಾನ್ ಕೇಕ್ ಐತಿ. ಹನಿ ಇಲ್ವಾ? ನೋಡಿ, ಪ್ಯಾನ್ ಕೇಕ್ ತರ ಸಕ್ಕತ್ತ ಮಾಡಿದ್ದಾನೆ. ಪ್ಯಾನ್ ಕೇಕ್ ನೋಡಿ, ಏನೋ ಮಾಡಕ್ ಹೋಗಿ ಇದೇನೋ ಆಯ್ತು. ಇದೇ ಮಾಡು, ಪ್ಯಾನ್ ಕೇಕ್ ಚೆನ್ನಾಗಿರುತ್ತೆ. ಸ್ವಲ್ಪ ಕಮ್ಮಿ ಕೊಡ್ತಲ್ವಾ? ಮಾಡು, ಚೆನ್ನಾಗಿ ಮಾಡೋಣ.
ಹನಿ ಇರ್ಬೇಕಿತ್ತು ಇದಕ್ಕೆ, ಸಖತ್ತಾಗಿರ್ತಿತ್ತು. ಸೇಮ್ ಅಲ್ಲ? ನ್ಯೂಟೆಲ್ಲ ಇದ್ರೂ ಚೆನ್ನಾಗಿರ್ತಿತ್ತು ಅಲ್ಲ ತೋಮ. ಬೆಳಿಗ್ಗೆನೆ ಬ್ರೇಕ್ಫಾಸ್ಟ್ ಏನಂದ್ರೆ ಬ್ಲಡ್ಡು, ಚಪಾತಿ. ಸೊ ಬೆಳಗ್ಗೆನೆ ಹೋಗಿದ್ವಿ ಮಟನ್ ತರೋದಕ್ಕೆ. ಮಟನ್ ಅಂದ್ರೆ ಮತ್ತೆ ಫೇವ್ರೆಟ್ ಕಾಲು ಸಿಕ್ತಿವತ್ತು. ಕಾಲು ಸಿಕ್ತು, ಮತ್ತೆ ಬೋಟಿನೂ ತಂದ್ವಿ ಫ್ರೈ ಮಾಡಕ್ಕೆ. ದಯವಿಟ್ಟು ವೆಜಿಟೇರಿಯನ್ ಸ್ಕಿಪ್ ಮಾಡ್ಕೊಳ್ಳಿ, ಬೈಬೇಡಿ ಅಲ್ವಾ? ಹೌದು. ರವೆ ಉಂಡೆ ತೋರಿಸಿದೀವಲ್ಲ, ಬೈಯಲ್ಲ ನೀವು? ಅವ್ರಿಗೆ ರವೆ ಉಂಡೆ ತೋರಿಸಿದೀವಿ, ಇದು ನಾನ್ ವೆಜಿಟೇರಿಯನ್ಸಿಗೆ. ಓಕೆ, ಸೂಪರ್ ಆಗಿ ಮಾಡಿದ್ದಾರೆ. ತಿನ್ಬಿಟ್ಟು ಬ್ಲೆಡ್ ಫ್ರೈ. ಯಾರ್ಯಾರಿಗೆ ಬ್ಲೆಡ್ ಇಷ್ಟ ಜೈ ಹೋ ಅಂತ ಮಾಡಿ. ಅಮ್ಮ ಬ್ಲಡ್ ತಿನ್ನಲ್ಲ, ಪುಳಿಯೋಗರೆ ಮಾಡ್ಕೊಂಡಿದ್ದಾರೆ. ಪುಳಿಯೋಗರೆ ಅಲ್ಲಮ್ಮ? ಯಾಕೆ ನಿಂಗೆ ಇಷ್ಟ ಇಲ್ವಾ? ತಿನ್ನಿ, ಮತ್ತೆ ನನ್ನ ಜೊತೆ ಇವಾಗ ತಿನ್ಬೇಕು ನೀವು. ಮಧ್ಯಾಹ್ನ ತಿಂತ ಅಂತ ಬೆಳಿಗ್ಗೆ ಸೂಪರ್ ಆಗಿದೆ. ಓಕೆ, ಇವಾಗ ಸಂಜೆ ಟೈಮಲ್ಲಿ ಅಡ್ಡ ಕುತ್ಕೊಂಡು ಜಡೆ ಕಟ್ಕೊಂಡು, ಯಾಕೆ ನೀನು? ಓಕೆ, ಪುಷ್ಪಮ್ಮ ಅವರು ಪೂಜಮ್ಮಂಗೆ ಏನ್ ಜಡೆ ಇದು? ಸ್ಟೆಪ್ ಜಡೆ ಸ್ಟೆಪ್ ಜಡೆ ಹಾಕ್ತಿದ್ದಾರೆ. ಅದು ಕಷ್ಟಪಟ್ಟು ಅರ್ಧ ಗಂಟೆಯಿಂದ ಹಾಕಿ ಈಗ ಸಕ್ಸಸ್ಫುಲಿ ಡನ್ ಆಗಿದೆ. ನಮ್ಗೆ ಎಲ್ಲಿ ಸಿಕ್ಕಾಗುತ್ತೆ ನೋವಾಗುತ್ತೆ ಅಂತ ನಾನು ಅವ್ರು ನಡ್ಗಾಡ್ಕೊಂಡೇ ಹಾಕ್ಬಿಟ್ರಿ ಇವಾಗ ಜಡೆನ. ನಿನ್ಗೆ ಅನಿಸ್ತಿದೆ ಫೀಲಿಂಗ್? ಹೌ ಯು ಫೀಲಿಂಗ್? ಮನಸ್ಸು ಮತ್ತೆ ಹಗುರವಾಗಿ. ಹೋದ್ರು ಬ್ರೌನಿ ಅಲ್ಲಿ ಬಾರೆ ಇಲ್ಲಿ ಬೈಲಿ. ಜಡೆನೆ ಮಳೆ ಬರ್ತಿದೆ. ಯಾಸ್ ನಿಜ ವಿಡಿಯೋ ಮಾಡ್ತಾ ಇದ್ರೆ ಮಳೆ ಬರ್ತದೆ. ಮಳೆ ಬರ್ತಿದೆ ಜಡೆನೆ ನೋಡಿ. ಇರು ಪೂಜಾ, ಒಂದು ನಿಮಿಷ ನೋಡಿ. ಜಡೆ ಚೆನ್ನಾಗಿ ಕಟ್ಟಿದ್ದಾರೆ. ಕಂಗ್ರ್ಯಾಚುಲೇಷನ್ ಯುವರ್. ಏನ್ ಮಗ್ಳಿಗೆ ಜಡೆ ಕಟ್ಟಿದ್ಕೆಲ್ಲ ಏನು ಬೇಡ. ಕಂಗ್ರ್ಯಾಚುಲೇಷನ್ ಅಂದಿದ್ದು ನೀವು ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ದೀರಾ ಅಂತ. ಸಣ್ಣದ್ರಲ್ಲಿ ನಾವೇ ಜಡೆ ಕಟ್ಟಿ ಈಗ ದೊಡ್ಡಕ್ಕಾಗಿದ್ದಾರೆ. ಓಕೆ, ನಮ್ಮ ಮಾವ ಇವಾಗ ಅಲ್ಲೆಲ್ಲ ಕ್ಲೀನಿಂಗ್ ಆಗ್ತಿದೆ. ಗಿಡಗಳೆಲ್ಲ ಬೆಳೆದಿದ್ದಾವಲ್ಲ, ಅದಕ್ಕೆ ಕ್ಲೀನ್ ಮಾಡ್ತೀವಿ. ಯಾಕಪ್ಪ ಅಂದ್ರೆ ಕ್ಲೀನ್ ಮಾಡ್ತಾವ್ರಿ. ಯಾಕಪ್ಪ ಮಾತಿತ್ತು, ಯಾಕಪ್ಪ ಸೊಳ್ಳೆ ಗಿಳೆಲ್ಲ ಬರಬಾರ್ದು. ಓಕೆ, ಈಗ ಮಕ್ಕಳು ಏನಿದೆ ಸರಿ ಏನದು ತಿಂದಿದ್ದು ನಾವು? ಮುಳ್ಕ ಹಲಸಿನ ಹಣ್ಣು ಬೋಂಡ. ಹಲಸಿನ ಬೋಂಡ ತಿಂದ್ವಿ ನಾವು ಇವಾಗ, ಚೆನ್ನಾಗಿತ್ತು. ಅದನ್ನ ತಿನ್ಕೊಂಡು ಈಗ ಇಲ್ಲಿ ಕೂತಿದ್ದೀವಿ. ಕುತ್ಕೊಂಡು ಸದ್ಯಕ್ಕೆ ಇವತ್ತು ಮಳೆ ಇಲ್ಲ ಅಂದರೆ ಬೆಳಗ್ಗೆ ಎಲ್ಲ ಸರಿಯಾಗಿ ಬಂತು. ಈಗ ಮಧ್ಯಾಹ್ನದಿಂದ ಒಳ್ಳೆ ಸ್ವಲ್ಪ ಚೆನ್ನಾಗಿ ಬಿಸಿಲು ಬಂತು. ಈಗ ಮತ್ತೆ ನೋಡಿ ಅಲ್ಲಿಂದ ಮೋಡ ಬರ್ತಾ ಇದೆ. ಚೆನ್ನಾಗಿ ಕಟ್ಟಿದ್ಯಾ? ಆವರಿಸಿಕೊಂಡಿದೆ ಮಳೆ. ಹಿಂಗೆ ಕಟ್ಬಿಡು, ಇದ್ರ ದಿನ ಸೀಮಂತ ಮಾಡ್ತಾರಲ್ಲ. ಹೌದು, ಈ ತರ ಜಡೆ ಅಲ್ವಾ? ನಿನ್ಕಂಡ ಮೋಟು ಜಡೆ ಹಾಕಿಕೊಂಡು, ಅಯ್ಯೋ ಹೌದು ಕಣೆ, ಮೋಟು ಜಡೆ ಹಾಕಿಕೊಂಡು. ಜಾಸ್ತಿ ಹೇಳ್ರೆ ಎಲ್ಲಿ ಒಣಗಿಸ್ಬಾರ್ದು. ಏನಿಲ್ಲ, ತುದಿ ನೆಕ್ಸ್ಟ್ ಪ್ರಜ್ಜೆ ಮಾಡ್ತಿದ್ದಾನಲ್ಲ ಹಂಗ್ ಮಾಡ್ತೀನಿ ಕಟಿಂಗ್. ಈ ತರ ಆಗಿರೋದು ಇಲ್ಲ ನೋಡು. ಅದು ನಿಂಗೆ ನೆಕ್ಸ್ಟ್ ನಾನು ಪೂಜಾ ಇಬ್ರು ಒಂದೇ ತರ ಕಟಿಂಗ್ ಮಾಡಿಸ್ಕೊತೀವಿ. ಪೂಜೆ ಡೆಲಿವರಿ ಆದ್ಮೇಲೆ ಎಸ್, ಆಯ್ತಾ? ಖುಷಿಯಿಂದ ಕತ್ರಿಸಿದ್ರ? ಇಲ್ಲಿ ಕತ್ರಿಸ್ತೀರ ಈಗ? ಏನಾರು ಎದ್ದು ನಿಂತ್ಕೊಂಡ್ಬಿಟ್ಟತ್ ಮಾವ ಆಮೇಲೆ ಬುಸ್ ಅಂತ. ಬುಸ್ ಅಂದ್ರೆ ತಲೆ ಕಟ್ಟಾಗುತ್ತೆ ಅಷ್ಟೇ. ಓ, ತುಳಸಿ ಗಿಡ ಐತಿ ಇಲ್ಲಿ ಕಟ್ಟಾಗಿ. ಅಲ್ಲ ನಾನು ಮಾಡಿಲ್ಲ. ಓಕೆ, ವಾತಾವರಣ ಇವತ್ತು ಚೆನ್ನಾಗಿದೆ. ನಾವು ಬೆಲ್ಲದಿಲ್ಲ ಬನ್ನಿ. 3 hours later. ಓಕೆ, ಈಗ ನಾನು ಇವತ್ತು ಸಂಡೇ ಆದ ಕಾರಣ, ಸಂಡೇ ಅಂದರೆ ಗೊತ್ತಲ್ಲ ಏನು ಸ್ಪೆಷಲ್ ಅಂತ, ಚಿಕನ್ ಚಾಪ್ಸ್ ಮಾಡ್ತಾಯಿದ್ದೀನಿ. ಫಸ್ಟು ಟೈಮು ನಾನು ಚಿಕನ್ ಚಾಪ್ಸ್ ಟ್ರೈ ಮಾಡ್ತಾ ಇರೋದು. ಗೊತ್ತಿಲ್ಲ ರೆಸಿಪಿ ಹೆಂಗೆ ಬರುತ್ತೆ ಅಂತ. ರೆಸಿಪಿನ ನಾನು ಆ್ಯಕ್ಚುಲಿ ನೋಡ್ಕೊಂಡೇ ಮಾಡಿದ್ದು, ಅಂದರೆ ಕೇಳ್ಕೊಂಡು ನಮ್ಮ ಪೂಜಾ ಅವ್ರು ಮಾಡ್ತಾರಲ್ಲ, ಸೊ ಅದು ರೆಸಿಪಿ ಎಲ್ಲ ತಿಳ್ಕೊಂಡು ಮತ್ತು ನೋಡ್ಕೊಂಡಿದ್ದೆ ಆಗ. ಮತ್ತು ಅವ್ರಿಗೆ ಮತ್ತೆ ಫೋನ್ ಮಾಡಿ ಎಷ್ಟೆಷ್ಟು ಹಾಕಬೇಕು ಏನು 1 kg ಚಿಕನ್ಗೆ ಅಂದ್ಬಿಟ್ಟು ಎಲ್ಲ ಕೇಳಿಬಿಟ್ಟು ಹಾಕಿದ್ದೀನಿ. ಸೊ ಅದ್ರ ಜೊತೆಗೆ
ಪರೋಟ ನೂಲ್ ಪರೋಟ ಟ್ರೈ ಮಾಡೋಣ ಅಂದ್ಬಿಟ್ಟು ಕಲಸಿಟ್ಟಿದ್ದೀನಿ. ಎಲ್ಲ ಹಾಕಿ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಕಲಸಿ ಇಟ್ಟಿದ್ದೀನಿ. ಸ್ವಲ್ಪ ಹೊತ್ತು ಆಯಿತು, ಒಂದು ಹಾಫ್ ಆನ್ ಅವರ್ ಆಯಿತು ನಾನು ಕಲಸಿಟ್ಟು. ಇವಾಗ ಅದನ್ನು ಲಟ್ಸೋಕ್ಕೆ ಬರೋಲ್ಲ ನನಗೆ. ಲಟ್ಸಿ ನೀಟಾಗಿ ನೋಡಬೇಕು ಏನು ಹೆಂಗೆ ಮಾಡ್ತೀನಿ ಏನು ಅಂತ. ಯಾರೂ ಇಲ್ಲ ಮನೇಲಿ, ಡ್ಯಾಡಿ ಮೇಲೆ ಮಲಗಿದ್ದಾರೆ. ಅವ್ರಿಗಿನ್ನ ಏನಂದರೆ ಆ್ಯಕ್ಚುಲಾಗಿ EL ನೋವು ಇದ್ದರೆ ಡಾಕ್ಟ್ರ EL ನೋವು ಅಂತ ಹೋದರೆ ಇಂಜೆಕ್ಷನ್ ಕೊಟ್ಟು ಬೆಂಡ್ ಮಾಡಿಬಿಟ್ಟು ಪಕ್ಕದಲ್ಲಿ ಕಿತ್ತು ಕಳ್ಸವ್ರೆ. EL ನೋವಿರೋ ಅಲ್ಲೇ ಕಿತ್ತಿರಲಿಲ್ಲ ಅವ್ರಿಗೆ. ಅದಕ್ಕೆ ನೋಡಬೇಕು, ನಾಳೆ ಕರ್ಕೊಂಡು ಹೋಗ್ಬೇಕು ಅನ್ಸುತ್ತೆ. ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡ್ಬೇಕು, ಡಾಕ್ಟ್ರ್ ಹತ್ರ. ಈಗ ನಾನು ಮತ್ತೆ ಪರೋಟ ಮಾಡಿಬಿಟ್ಟು ಹೆಂಗೆ ಬರುತ್ತೆ ಏನು ಅಂತ ಸಿಗ್ತೀನಿ, ನೋಡೋಣ. ಈಗ ಮಾಡಿದೆ ನಾನು ನೋಡಿ, ಪರೋಟ ಚಿಕನ್ ನೂಲ್ ಪರೋಟ ಸಕ್ಕತ್ತಾಗಿದೆ. ಚಿಕನ್ನು ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ರೀ. ಸಾರು ಸಕ್ಕತ್ತಾಯ್ತಲ್ವ ರೀ? ಸಕ್ಕತ್ತಾಯ್ತು. ಚಿಕನ್ ಚಾಪ್ಸು ಅಷ್ಟೇ ಸಕ್ಕತ್ತಾಯ್ತು. ನಿಜ ಬಂಬಟ್ ಆಯ್ತು ಪರೋಟ ಚಿಕನ್ ಚಾಪ್ಸು. ಜೋಲು ನಾನು ಹೆಂಗೆ ಬರುತ್ತೆ ಏನೋ ಅಂದ್ಕೊಂಡಿದ್ದೆ, ಸಕ್ಕತ್ತಾಗಿ ಬಂದಿದೆ. ಓಕೆ, ನಾನು ತಿನ್ಬಿಟ್ಟು ಸಿಗ್ತೀನಿ ಮತ್ತೆ. ಬಾಯ್ ಬಾಯ್. ಅದೇನು ಹಿಂದೆಗಡೆ ತಟ್ಟೆ ಹಂಗೆ ಹಿಡ್ಕೊಂಡು ಮೇಲಿಂದ ಹಿಡಿದು ಬಂದೆ. ಅದು ಹಂಗೆ ಇತ್ತಲ್ಲ, ಅದು ಹಂಗೆ ಸಾಂಬಾರು. ಹೆಂಗಿತ್ತು, ಎಲ್ಲಿತ್ತು, ಯಾವಾಗಿತ್ತು, ಏನಕ್ಕಿತ್ತು, ಯಾರು ತಿಂದಿದ್ದು, ಏನು ಮಾಡಿದ್ದು? ಸುಮ್ಮನೆ ಇದಕ್ಕೆ ಅದು ಆ್ಯಕ್ಚುಲಿ ಅಮ್ಮಂಗೆ ಹುಷಾರಿರ್ಲಿಲ್ವಲ್ಲ ನಿನ್ನೆ. ಡ್ಯಾಡಿ ಅದನ್ನು ಆ ತಟ್ಟೆಲ್ಲ ಕಲ್ಸ್ಕೊಂಬಂದು ತಿನ್ನಿಸಿ ಮಾತ್ರೆ ಕುಡಿಸಿ ಅಮ್ಮನಿಗೆ ಅಲ್ವಾ? ಪರವಾಗಿಲ್ಲ ಬಿಡ್ರಿ, ನಿಮ್ಮ ಪ್ರೀತಿ ತೋರಿಸ್ಕೊಳ್ರಿ. ಸೊ ಇನ್ನೂ ಕೆಲಸದಂಟಿ ಬಂದಿಲ್ಲ, ಸೊ ಅದಕ್ಕೆ ಪಾತ್ರೆಗಳೆಲ್ಲ ಹಂಗೆ ಇದೆ. ಅವ್ರು ಇನ್ನೂ ಬಂದು ತೊಳಿತಾರೆ ಈಗ. ಏನಮ್ಮ, ಏನು ನೀನು ಹುಷಾರಿಲ್ಲ ಅಂದ್ಬಿಟ್ಟು ಆ ಡ್ಯಾಡಿನ ನೋಡೋಕ್ಕಾಗ್ತಿರ್ಲಿಲ್ಲ ನಿನ್ನೆ. ಅಲ್ಲ, ಅದೇ ಹೇಳಿದ್ನಲ್ಲ, ಒಂದಲ್ಲಿ ಹಾಲು ಕಟ್ ಮಾಡಿಸ್ಕೊಂಡ್ರೆ ಪಕ್ಕದಲ್ಲಿ ಕಟ್ ಮಾಡಿಸ್ಕೊಳ್ಸವನ ಯಪ್ಪ ಡಾಕ್ಟ್ರು, ಡೆಂಟಿಸ್ಟ್. ಹೋಗಿ ಆ ಅಪ್ಪಂಗೊಂದು ಸತಿ ಕೇಳು, ಏನು ಹಿಂಗೆ ಮಾಡಿದ್ದೀರಲ್ಲ, ಏನು ಕತೆ, ಇವಾಗ ಏನು ಮಾಡಬೇಕು, ನನ್ನ ಮೂಳೆ ಹೆಂಗೆ ಕಡಿಯೋದು ಅಂತ ಕೇಳು. ಅಮ್ಮ, ನಾನೆಲ್ಲ ಹುಷಾರಿರ್ಲಿಲ್ವಲ್ಲ, ಇವಾಗ ಹೆಂಗಿದ್ಯಮ್ಮ? ಈಗ ಇನ್ನಾಯ್ತಾ ಜ್ವರ ಎಲ್ಲ? ಲೈಟಾಗಿ ಆಯ್ತಲ್ಲಮ್ಮ ಬಿಸಿ? ಲೈಟಾಗಿ ಬಿಸಿ ಐತೆ. ಇವತ್ತು ರೆಸ್ಟ್ ಮಾಡಮ್ಮ ಮನೇಲಿ. ಏನು ರೆಸ್ಟ್ ಮಾಡು ಇವತ್ತು. ಓಕೆ. ಏನಮ್ಮ ಅದು ಬಾಯಿಗೆ ಹಾಕೊಂಡಿರೋದು ನೀನು? ಅಲ್ಲೌಷಧಿನ ಅಲ್ಲಿಗೆ ನಾವು ಅಮ್ಮ ಇದು ಹಾಕೊಂತಾರೆ, ಅಲ್ಲಿ ನೋವಿಗೆ ಜುಮ ಜುಮ ಅನ್ನತ್ತಲ್ಲ, ಸೊ ಅದಕ್ಕೆ ಹಾಕೊಂಡಿರ್ತಾರೆ. ಅವನೇ ಬಂದ್ಬಿಡಿ, ಇವನು ಅಮ್ಮಂಗೆ ಹುಷಾರಿಲ್ಲ ಅಂದ್ಬಿಟ್ಟು ಅಮ್ಮನ ಜೊತೆನೇ ಅವನೇ ನೋಡಪ್ಪ. ಓಹೋ, ಆಯ್ತು ಕೊಡಪ್ಪ. ಬ್ಯಾಂಗ್ಳೂರಲ್ಲಿ ಬ್ಲಾಗ್ಸ್ ಎಲ್ಲ ನೋಡ್ಕೊಂಬಂದ್ರಲ್ಲ, ನಮ್ಮ ಅಮ್ಮಂಗೆ ಹುಷಾರಿಲ್ಲ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ನನಗೆ. ನಾನು ಇಲ್ಲಿದ್ದೀವಿ, ನಮ್ಮ ಅಮ್ಮಂಗೆ ಬೇರೆ ಹುಷಾರಿಲ್ಲ. ನಿನ್ನೆ ಎಲ್ಲ ಪಾಪ ಅವರು ಫುಲ್ಲು ಒದ್ದಾಡ್ತಾ ಇದ್ರು, ನೋಡಿದ್ವಿ. ಫುಲ್ ಜ್ವರ ಬಂದಿದೆ ಅಂತೆ. ಸೊ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರು. ಓಕೆ, ಅವ್ರೇನು ಇಲ್ಲ, ನಾರ್ಮಲ್ ಜ್ವರ ಅಂತ ಹೇಳಿದ್ದಾರೆ. ಇಂಜೆಕ್ಷನ್ನು ಮತ್ತು ಮಾತ್ರೆ ಕೊಟ್ಟು ಕಳಿಸಿದ್ರಂತೆ. ಏನು ಬ್ರೌನಿ, ಎಲ್ಲೂ ಹೋಗಲ್ಲ ಬ್ರೌನಿ, ಎಲ್ಲೂ ಹೋಗಲ್ಲ ಆಯಿತಾ, ತಲೆಗೆ ಎಡ್ಸ್ಕೊಬೇಡ. ನೋಡಿ ಹಿಂಗೆ ಒದ್ದಾಡ್ತಾವಳೆ. ಆಯಿತು ಮಕ್ಕಳ, ಎಲ್ಲೂ ಹೋಗಲ್ಲ, ಬೆಂಗಳೂರಿಗೆ ಹೋಗಲ್ಲ ಈಗ. ಮತ್ತು ಬ್ಲಾಗ್ಸ್ ಎಲ್ಲ ಹೇಗೆ ಬರ್ತಿದೆ, ನಿಮಗೆ ಇಷ್ಟ ಆಗ್ತಿದೆಯಾ ಬ್ಲಾಗ್ಸು? ದಯವಿಟ್ಟು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಮತ್ತು ನಾವು ಇನ್ನೂ ಎಷ್ಟು ದಿನ ಇಲ್ಲಿರ್ತೀವಿ ಏನು ಅಂದ್ಬಿಟ್ಟು ನೆಕ್ಸ್ಟು ವ್ಲಾಗಲ್ಲಿ ಅಪ್ಡೇಟ್ ಕೊಡ್ತೀವಿ ನಿಮಗೆ. ಮತ್ತು ಪೂಜಾ ಸೀಮಂತದ ಡೇಟು ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತವಾಗ್ಲೂ ಅನೌನ್ಸ್ ಮಾಡ್ತೀವಿ.
ಎಲ್ಲರೂ ನಮಗೆ ತುಂಬ 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 ಪ್ರೀತಿ ಕೊಡ್ತೀರಾ. ರೌನೇ ಇರ್ಲಿ ಬಿಡಿ, ಅವ್ಳು ನಾವೆಲ್ಲಿಗೆ ಹೊರಟಿದೀವಿ ಅನ್ಕೊಂಡಿದ್ದಾಳೆ, ನಾವ್ ಎಲ್ಲಿಗೆ ಹೋಗೋದು. ತುಂಬ ಪ್ರೀತಿ ಕೊಡ್ತೀರಾ. ಎತ್ಕೊಂಡ್ಬಿಡಿ ಅವಳನ್ನ. ಇವಳು ಅಟ್ಟ ಮಾರಿ ಇವಳು ಎತ್ಕೊಳ್ಳೋಂಟ ಬಿಡಲ್ಲ ಅವಳು. ತುಂಬ ಪ್ರೀತಿ ಕೊಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಪ್ರೀತಿ ಕೊಡ್ತಾಯಿರಿ. ಮತ್ತು ಇವಳ್ದು ಸ್ಟಾರ್ಟ್ ಆಯ್ತು ಈಗ. ಮತ್ತು ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ. ನಮ್ಮ ಕಂಟೆಂಟ್ ಏನು ಅಷ್ಟು ಕೆಟ್ಟದಾಗಿರುತ್ತಾ? ಎಷ್ಟು ನಾವು ಬೆಳಿಗ್ಗೆ ಎದ್ದರೆ ಏನು ಗೊತ್ತಾ, ನಾವು ಹೆಂಗೆ ಮಾಡಬೇಕು, ಯಾವ ಥರ ಮಾಡಬೇಕು, ಚೆನ್ನಾಗಿ ಮಾಡಬೇಕು, ನಿಮಗೆ ಒಳ್ಳೆ ಕಂಟೆಂಟ್ ಕೊಡಬೇಕು ಅಂತಲೇ ನಾವು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀವಿ. ಬಟ್ ಒಳ್ಳೊಳ್ಳೆ ಕಂಟೆಂಟ್ಸ್ನೂ ಸಹ ಕೊಡ್ತಾ ಇದ್ದೀವಿ. ಬಟ್ ನೀವು ನಮಗೆ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ಏನಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ? ನಾವು ಈಗ ಜೇನುಗೂಡಲ್ಲಿ ಅಷ್ಟು ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದೀರಾ. ಬಟ್ ವೆಂಕಿ ಪೂಜಾ ಬ್ಲಾಗ್ಸಲ್ಲಿ ಸಬ್ಸ್ಕ್ರೈಬರ್ಸೇ ಆಗೋದಿಲ್ಲ, ಆಗ್ತಾನೇ ಇಲ್ಲ. ವ್ಯೂಸ್ ನೋಡ್ತೀರಾ ಬಟ್ ಸಬ್ಸ್ಕ್ರೈಬೇ ಆಗ್ತಿಲ್ಲ. ಏನಕ್ಕೆ ಅಂತ ತುಂಬ ಬೇಜಾರಾಗುತ್ತೆ. ಒಂದೊಂದು ಸತಿ ನೆನೆಸ್ಕೊಂಬಿಟ್ರೆ ನಾವು ಅಷ್ಟೊಂದು ಕೆಟ್ಟದಾಗಿ ಕಂಟೆಂಟ್ ಮಾಡ್ತಾಯಿದ್ದೀವ ಏನು ಅಂತ ಗೊತ್ತಾಗ್ತಿಲ್ಲ. ದಯವಿಟ್ಟು ಇದೊಂದು ಉಪಕಾರ ಮಾಡಿ ನಮ್ಮ ಮೇಲೆ ಅಷ್ಟು ಪ್ರೀತಿ ಗೌರವದಿಂದ ನೀವು ನಮ್ಮ ವ್ಲಾಗ್ ನೋಡ್ತೀರಾ ಅಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವ್ಲಾಗ್ನ ನೋಡಿ. ಒಳ್ಳೇದಾಗುತ್ತೆ, ನಮಗೂ ಒಳ್ಳೇದಾಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈ ಚಾನಲ್ಲು ವೆಂಕಿ ಪೂಜಾ ಬ್ಲಾಗ್ಸ್ ಆ್ಯಂಡ್ ರೆಸಿಪಿ ಯೂಟ್ಯೂಬ್ ಚಾನಲ್ ಅಂತ ಇದೆ, ಅದಕ್ಕೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತು ಜೇನುಗೂಡಿಗೂ ಸಬ್ಸ್ಕ್ರೈಬ್ ಆಗಿ. ನಿಮ್ಮೊಂದು ಸಬ್ಸ್ಕ್ರೈಬು ನಮಗೆ ತುಂಬ ಮೋಟಿವೇಶನ್ ಆಗಲಿ, ಒಂದು ಏನಂತಾರೆ ಧೈರ್ಯ, ಇನ್ನೂ ಸ್ವಲ್ಪ ಮುಂದೆ ಹೋಗೋದಕ್ಕೆ ಧೈರ್ಯ ಕೊಡುತ್ತೆ. ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟು ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.